ಓಂ ಹ್ರೀಂ ಭೈರವಿ ಕ್ಲಾಂ ಹ್ರೀಂ ಸ್ವಾಹ ಓಂ ನಮೋ ಭಗವತೆ ರುದ್ರಾಯ ನಮಃ. ನಮಸ್ಕಾರ. ರಾಶಿ ಭವಿಷ್ಯಕ್ಕೂ ಹೋಗಕ್ಕಿಂತ ಮುಂಚೆ ಕೆಲವರು ವಿಚಾರಗಳ ಬಗ್ಗೆ ಹೇಳ್ಬೇಕಾಗಿದೆ. ಏನಂದ್ರೆ, ಮೊದಲನೇದಾಗಿ ನಿಜವಾದ ಜ್ಯೋತಿಷನ ಕಂಡಿಡೋದನ್ನ ಜನ ತಿಳ್ಕೊಬೇಕಾಗಿದೆ. ಯಾಕೆಂದ್ರೆ ಜ್ಯೋತಿಷದಲ್ಲಿ ಮೋಸ, ಆಮೇಲೆ ವಶೀಕರಣ ಮಾಡ್ಕೊಡ್ತೀನಿ ಅಂತ ಮೋಸ ಮಾಡ್ತಾರೆ. ಆಮೇಲೆ ಇನ್ನ ಬೇರೆ ಬೇರೆ ತರದ್ದು ದೊಡ್ಡ ದೊಡ್ಡ ಪೂಜೆಗಳನ್ನ ಸಜೆಸ್ಟ್ ಮಾಡ್ತಾರೆ. ಎಲ್ಲ ಜ್ಯೋತಿಷದಲ್ಲಿ ಇಲ್ಲ. ಮೊದಲನೇದಾಗಿ ನ್ಯೂಮರಾಲಜಿ ಪ್ರಕಾರವಾಗಿ ಆಮೇಲೆ ಟ್ಯಾರೋಟ್ ಕಾರ್ಡ್ ಆಗಿರ್ಬೋದು, ಅಥವಾ ಹಸ್ತ ಸಾಮುದ್ರಿಕೆಯಲ್ಲಿ ವೆಸ್ಟರ್ನ್ ಪಾಮಿಸ್ಟ್ರಿನ ಇಂಡಿಯನ್ ಪಾಮಿಸ್ಟ್ ಅನ್ಕೊಂಡು ಈ ತರದಲ್ಲಿ ಯಾವ್ದು ಕೂಡ ಭವಿಷ್ಯ ನಿರೂಪಣೆ ಮಾಡೋಕ್ ಆಗಲ್ಲ. ನಮ್ಮ ಡೇಟ್ ಆಫ್ ಬರ್ತ್, ಟೈಮು, ಪ್ಲೇಸು ಕರೆಕ್ಟ್ ಆಗಿರ್ಬೇಕು, ಲಗ್ನ ಕರೆಕ್ಟ್ ಆಗಿರ್ಬೇಕು. ಲಗ್ನ ಮಿಸ್ಟೇಕ್ ಆಗೋ ಸಾಧ್ಯತೆಗಳಿರುತ್ತೆ, ಯಾಕಂದ್ರೆ ತುಂಬಾ ಬೇಗ ಬದಲಾವಣೆ ಆಗುತ್ತೆ. ಇದನ್ನ ಕಂಡುಹಿಡಬೇಕು ಅಂದ್ರೆ ನಿಮ್ಮ ಜೀವನದಲ್ಲಿ ಹಿಂದೆ ನಡೆದಿರೋ ಘಟನೆಗಳನ್ನ ಆತ ಹೇಳ್ಬೇಕು. ಹೇಳಿ ಆ ಲಗ್ನವನ್ನ ತಿದ್ದಿ ಮುಂದಿನ ಭವಿಷ್ಯವನ್ನು ಹೇಳ್ಬೇಕಾಗತ್ತೆ. ಹಿಂದೆ ನಡೆದಿರೋ ಘಟನೆಗಳನ್ನ ಕಂಪಲ್ಸರಿ ಹೇಳ್ಬೇಕಾಗತ್ತೆ. ಅಂದ್ರೆ ಅಕ್ಯುರೇಟ್ ಅಂತಲ್ಲ, ಒಂದು ಟೈಮ್ ಪೀರಿಯಡ್ ಅಲ್ಲಿ ಈ ತರ ಘಟನೆಗಳು ನಡೆದಿರೋ ಸಾಧ್ಯತೆ. ಯಾಕೆಂದ್ರೆ ಲಗ್ನವನ್ನು ಕಂಡಿಡಿಯಾಗಿ ಇವೆಲ್ಲ ಮಾಡ್ಕೊಂಡ ಮೇಲೆ ಪೂಜೆಗಳನ್ನ ಸಜೆಸ್ಟ್ ಮಾಡುವಾಗ ಬೃಹತ್ ಪರಾಶರ ಹೋರಾಶಾಸ್ತ್ರದಲ್ಲಿ ಯಾವುದೇ ಒಂದು ನಿಮಗೆ ರಮಲಶಾಸ್ತ್ರ ಆಗಿರ್ಬೋದು, ಇನ್ನೊಂದಾಗಿರ್ಬೋದು, ಇದ್ಯಾವುದು ಕೂಡ ಅದ್ರಲ್ಲಿ ಉಲ್ಲೇಖ ಇಲ್ಲ. ನಿಮಗೆ ಆ ಜ್ಯೋತಿಷದ ಪ್ರಕಾರವಾಗಿ ಅಂದ್ರೆ ಬೃಹತ್ ಪರಾಶರ ಹೋರಾಶಾಸ್ತ್ರ ಮೈನ್ ಗ್ರಂಥ ಆಗಿರೋದ್ರಿಂದ ಅದರಲ್ಲಿರೋ ಪರಿಹಾರಗಳು ಬಂದು ಬಹಳ ಸಿಂಪಲ್. ಮಂತ್ರ ಜಪ, ದಾನಗಳು, ಸ್ತೋತ್ರಗಳು, ಇದು ಮಾತ್ರ ಇದೆ. ಇದನ್ನ ಯಾರು ಬೇಕಾದ್ರೂ ಮಾಡ್ಬೋದು, ಪ್ರತಿಯೊಬ್ಬ ವ್ಯಕ್ತಿ ಕೂಡ ಮಾಡ್ಬೋದು, ಯಾವುದೇ ಭೇದ ಭಾವ ಇಲ್ಲ. ಸೊ ಈ ಬಗೆಯಲ್ಲಿ ಹೋಗ್ಬೇಕೆ ಹೊರತು ಕಾಳ ಸರ್ಪ ದೋಷ ಅನ್ನೋದು ಜ್ಯೋತಿಷದಲ್ಲಿ ಇಲ್ಲ. ಆಗ್ಲಿ ಕುಜ ದೋಷದ ಬಗ್ಗೆನೂ ಡಿಬೇಟ್ಸ್ ಇದೆ, ಪಿತೃದೋಷದ ಬಗ್ಗೆ ಡಿಬೇಟ್ಸ್ ಇದೆ. ಇದೆಲ್ಲ ಕೂಡ ಯಾವ್ದು ಇಲ್ಲಿರೋ ದೋಷಗಳನ್ನ ಹೇಳಿ, ಈಗ ಮೊನ್ನೊಬ್ಬರು ಹೇಳ್ತಿದ್ರು ಅದ್ಯಾವುದೋ ಒಂದು ದ್ವಿಕಳತ್ರ ಯೋಗ ಇದೆ ಅಂತ. ಇವೆಲ್ಲ ಜ್ಯೋತಿಷದಲ್ಲಿ ಎಲ್ಲಿದೆ ಅಂತಾನೆ ಗೊತ್ತಿಲ್ಲ, ಸುಮ್ಮನೆ ಎದುರಿಸ್ತಾರೆ. ಸೊ ಆತರ ನಂಬಬೇಡಿ. ಜ್ಯೋತಿಷ ಅಂತಂದ್ರೆ ನಿಮ್ಮ ಜೀವನದಲ್ಲಿ ಒಳ್ಳೇದು ಕೆಟ್ಟದ್ದು ಟೈಮ್ ಪೀರಿಯಡ್ ನ ಮಾತ್ರ ಹೇಳ್ಬೋದು. ನಿಮ್ಮ ಹಣೆ ಬರವನ್ನ ಕಂಪ್ಯೂಟರ್ ಚೇಂಜ್ ಮಾಡಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಸೊ ಇದನ್ನ ಗಮನದಲ್ಲಿ ಇಟ್ಕೊಳ್ಳಿ. ಜ್ಯೋತಿಷದ ಪ್ರಕಾರವಾಗಿ ಒಳ್ಳೆಯ ಕೆಟ್ಟ ಟೈಮು ಮತ್ತೆ ಅದನ್ನ ನ್ಯೂಟ್ರಲ್ ಮಾಡೋದಕ್ಕೋಸ್ಕರ ಕೆಲವು ಸಿಂಪಲ್ ಪರಿಹಾರಗಳನ್ನು ಜ್ಯೋತಿಷ ತಿಳಿಸ್ತಾರೆ. ಸೊ ಈ ಬಗ್ಗೆಯಲ್ಲಿ ಜಾತಕ ನೋಡ್ಸೋದಕ್ಕೆ ನೀವು ಭೈರವಿ ಆಸ್ಟ್ರೋದಲ್ಲಿ ನಿಮ್ಮ ಜಾತಕವನ್ನ ತೋರಿಸಬಹುದು. ಈ ಕನ್ಸಲ್ಟೇಷನ್ ತಗೊಳ್ಬಹುದು. ಸಿಂಹ ರಾಶಿ 2026 ಫೆಬ್ರವರಿ 22ನೇ ತಾರೀಕಿನ ನಂತರದಲ್ಲಿ ಈ ವಾರ ಫಲದಲ್ಲಿ ಸಿಂಹ ರಾಶಿಯವರಿಗೆ ಸಂಬಂಧಪಟ್ಟಂತೆ ನಾವು ನೋಡೋದಾದ್ರೆ, ಸಿಂಹ ರಾಶಿಯಲ್ಲಿ ಇರುವಂತಹ ಗ್ರಹ ಕೇತು ಗ್ರಹ. ಈ ಕೇತು ಗ್ರಹದಿಂದ ಒಂದನೇ ಸಮಸ್ಯೆ ಏನಾಗುತ್ತೆ ಅಂದ್ರೆ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು, ಟೆನ್ಷನ್ಗಳು, ವಿಪರೀತವಾಗಿರೋ ಆಲೋಚನೆ, ಟೆನ್ಷನ್ಗಳು ಜಾಸ್ತಿ ಆಗ್ಬೋದು. ಮನಸ್ಸನ್ನ ಪ್ರಶಾಂತವಾಗಿ ಇಟ್ಕೊಳ್ಳಿ. ಮನಸ್ಸನ್ನ ಪ್ರಶಾಂತವಾಗಿ ಇಟ್ಕೊಳ್ಳಿ ಅಂತ ತಕ್ಷಣ ನಾವು ಇಟ್ಕೊಳಕ್ ಆಗಲ್ಲ. ಅದಕ್ಕೆ ಒಂದು ನಮ್ಮ ದೇಹ ಕೂಡ ಸಪೋರ್ಟ್ ಮಾಡ್ಬೇಕು. ಇದಕ್ಕೆ ನೀವು ಪ್ರತಿದಿನ ಎಕ್ಸರ್ಸೈಸ್ ಮಾಡುವಂತದ್ದು, ಬ್ರೀತಿಂಗ್ ಟೆಕ್ನಿಕ್ಸ್ ಮಾಡುವುದು, ಪ್ರಾಣಾಯಾಮ ಮಾಡುವಂಥದ್ದು, ಯೋಗಾನ ಮಾಡುವಂಥದ್ದು, ಈ ರೀತಿ ಡಿಸಿಪ್ಲಿನ್ ಮೇಂಟೈನ್ ಮಾಡಿದ್ರು ಕೂಡ ಮನಸ್ಸು ಪ್ರಶಾಂತವಾಗಿರುತ್ತೆ. ಯಾವುದು ಮಾಡದಲ್ಲೇ ಪ್ರಶಾಂತವಾಗಿ ಇರುವಂತ ತಕ್ಷಣ ಮನಸ್ಸು ಪ್ರಶಾಂತವಾಗಿರಲ್ಲ. ಇದನ್ನ ಕಾಪಾಡ್ಕೊಳ್ಳಿ. ಎರಡನೇದಾಗಿ ಬಂದು ವೈವಾಹಿಕ ಜೀವನದಲ್ಲಿ ಖಂಡಿತ ಕಿರಿಕಿರಿ, ದಾಂಪತ್ಯದಲ್ಲಿ ಬಿರುಕುಗಳು ಕಾಣಿಸ್ಬೋದು. ನಾನಾ ಕಾರಣಗಳಿಂದ, ಸಣ್ಣ ಸಣ್ಣ ಕಾರಣ ಇರ್ಬೋದು, ದೊಡ್ಡ ಕಾರಣ ಇರ್ಬೋದು. ಇಲ್ಲಿ ಬಹಳ ಕೇರ್ಫುಲ್ ನೀವು ವಹಿಸ್ಬೇಕಾಗತ್ತೆ. ಆ ಒಂದು ಸಂಬಂಧದಲ್ಲಿ ಬಿರುಕು ಕಿರಿಕಿರಿ ಬಂದಾಗ ಮಾತಿನಿಂದ ಬಗೆಹರಿಸ್ಕೊಳ್ಬಹುದು, ಟೆನ್ಷನ್ ಸರಿ ಮಾಡ್ಕೊಳ್ಬಹುದು. ಯಾವ್ದಾದ್ರು ಒಂದು ದಾರಿಯಿಂದ ಸಾಲ್ವ್ ಮಾಡ್ಕೊಳಕ್ ನೋಡಿ. ಯಾಕೆಂದ್ರೆ ತುಂಬಾ ಜನ, ಸರ್ ಇಬ್ರು ರೀಸೆಂಟ್ ಆಗಿ ಒಬ್ರು ಕ್ಲೈಂಟ್ ಕಾಲ್ ಮಾಡಿದ್ರು, ಸರ್ ನಾನು ನಮ್ಮ ಯಜಮಾನ್ರು ಯಾವ್ದೋ ಫೋನಲ್ಲಿ ಮೆಸೇಜ್ ಮಾಡ್ತಿದ್ರು, ಸೊ ನನಗೆ ಅವ್ರ ಮೇಲೆ ಡೌಟ್ ಬಂತು, ಬಟ್ ಅವ್ರ ಆತರ ಅಲ್ಲ ಅನ್ಸುತ್ತೆ, ಆದ್ರೂ ಕೂಡ ನಾನು ಬಿಟ್ಟು ಬಂದಿದ್ದೀನಿ ಅಂತ ಹೇಳಿ. ಈ ತರ ಕ್ಷುಲ್ಲಕ ಕಾರಣಕ್ಕೆ ದೂರ ಆಗೋದು ಬಹಳ ತಪ್ಪು. ಈಗ ಏನಾಗ್ಬಿಟ್ಟಿದೆ ಅಂತಂದ್ರೆ ಎಲ್ಲದನ್ನು ಪ್ರಶ್ನೆ ಮಾಡ್ಬೇಕು, ಎಲ್ಲದನ್ನು ಕೇಳ್ಬೇಕು ಅನ್ನೋದ್ರ ತಪ್ಪು. ಮತ್ತೆ ಇನ್ನೊಂದು, ಪರ್ಫೆಕ್ಟ್ ಆಗಿರುವಂತ 100% ಪರ್ಫೆಕ್ಟ್ ವ್ಯಕ್ತಿ ಪ್ರಪಂಚದಲ್ಲಿ ಇರೋದೇ ಇಲ್ಲ. ಏನೋ ತಪ್ಪುಗಳು ಇದ್ದೇ ಇರುತ್ತೆ, ಕೊರತೆಗಳಿರುತ್ತೆ. ಈ ನಾವು ತಂದೆ ತಾಯಿಗಳಿಗೂ ಎಷ್ಟೊಂದು ನ್ಯೂನತೆಗಳಿದೆ, ನಾವು ಜೊತೆ ಬದುಕಲ್ವಾ? ಹಾಗೇನೆ ವೈವಾಹಿಕ ಜೀವನದಲ್ಲೂ ಕೂಡ ನ್ಯೂನತೆಗಳ ಜೊತೆ ಬದುಕಬೇಕಾಗತ್ತೆ. ಅಂದ್ರೆ ಕೆಲವನ್ನ, ಎಲ್ಲದನ್ನೂ ಅಲ್ಲ, ಕೆಲವನ್ನ ಖಂಡಿತವಾಗಿ ಕ್ಷಮಿಸ್ಬೋದು, ಜೊತೆ ಬದುಕ್ಬೋದು. ಇದನ್ನ ತಿಳ್ಕೊಬಹುದು. ಜಾತಕನ ತೋರಿಸಿ ಇದನ್ನೆಲ್ಲ ಫಸ್ಟ್ ಐಡೆಂಟಿಫೈ ಮಾಡಬೇಕು. ಮದುವೆ ಆಗಿದ್ರೆ ಈ ವಿಷಯನ ಮನಸ್ಸಲ್ಲಿ ಇಟ್ಕೊಳ್ಳಿ. ಪ್ರಾಪರ್ಟಿ ಖರೀದಿಯ ಅವಕಾಶಗಳು ಖಂಡಿತ ಅನುಕೂಲ ಆಗುತ್ತೆ. ಪ್ರಾಪರ್ಟಿ ಖರೀದಿ ಆಗತ್ತೆ, ಅಥವಾ ಮಾರ್ಬೇಕು ಅಂದ್ರೆ ಕೂಡ ಅನುಕೂಲ ಆಗುತ್ತೆ. ಸಾಲದಿಂದ ಹೊರಗಡೆ ಬರುವಂತ ಅವಕಾಶ ಖಂಡಿತ ಕ್ರಿಯೇಟ್ ಆಗುತ್ತೆ. ದ್ವಿತೀಯ ಭಾವ ಬಹಳ ಚೆನ್ನಾಗಿದೆ, ಬಟ್ ಶನಿ ಗ್ರಹದ ಪ್ರಭಾವ ಇರೋದ್ರಿಂದ ಏನಾದ್ರೂ ನಿಮ್ದು ಪ್ರಾಪರ್ಟಿ ಡಿಸ್ಪ್ಯೂಟೋ ಅಥವಾ ಹಣಕಾಸಿನ ಸಮಸ್ಯೆ ಒಬ್ರು ವಯಸ್ಸಾದವರಿಂದ ಆ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಇಲ್ಲ ಅಂದ್ರೆ ಅವರಿಂದ ನಿಮ್ಗೆ ಹಣ ಬರುತ್ತೆ. ಅಥವಾ ಇನ್ನೊಂದು ರೂಪದಲ್ಲಿ ಹೇಳೋದಾದ್ರೆ, ಯಾವುದೋ ಒಂದು ಪ್ರಾಪರ್ಟಿ ಮಾರಿ ಈ ಸಮಸ್ಯೆನ ಬಗೆಹರಿಸಿಕೊಳ್ಳೋ ಸಾಧ್ಯತೆಗಳು ಸಿಂಹರಾಶಿಯವರಿಗೆ ಇದೆ. ಬಟ್ ಸಾಲದಿಂದ ಹೊರಗಡೆ ಬರೋದಕ್ಕೆ ನಿಮಗೆ ಒಂದು ಅವಕಾಶ ಪ್ರಾಪ್ತಿ ಆಗುತ್ತೆ. ಲಕ್ಷ್ಮೀ ಜಪವನ್ನ ಮಾಡಿ. ಒಂದೊಂದ್ಸಲ ನೆಗೆಟಿವ್ ಎನರ್ಜಿಯಿಂದಾನು ನಿಮಗೆ ಪ್ರಾಬ್ಲಮ್ಗಳಾಗ್ತಿರುತ್ತೆ, ಅದನ್ನ ಬಗೆಹರಿಸ್ಕೊಳ್ಳಿ. ಆಮೇಲೆ ವಿದ್ಯಾರ್ಥಿಗಳಿಗೆ ಬಹಳ ಅದ್ಭುತವಾಗಿದೆ. ಉತ್ತಮ ಪ್ರಗತಿ, ಏಕಾಗ್ರತೆ, ಪ್ರೋಗ್ರೆಸ್ ನೀವು ನೋಡ್ತೀರಾ. ಇದಾದ್ಮೇಲೆ
ಆ, ಬಹಳ ಮುಖ್ಯವಾಗಿ ನನಗೆ ಅನ್ಸಿರೋದು ಉದ್ಯೋಗದಲ್ಲಿ ಮಹತ್ತರವಾಗಿರುವಂತಹ ಬದಲಾವಣೆ ನೀವು ನೋಡ್ತೀರಾ. ಸೊ ಉದ್ಯೋಗದಲ್ಲಿರುವಂತಹ ಮಹತ್ತರ ಬದಲಾವಣೆಗಳಲ್ಲಿ ಒಂದು ಜಾಬ್ ಚೇಂಜ್ ಆಗ್ಬೋದು, ಪೊಸಿಷನ್ ಚೇಂಜ್ ಆಗ್ಬೋದು, ಪ್ಲೇಸ್ ಚೇಂಜ್ ಆಗ್ಬೋದು, ಜೊತೆಯಲ್ಲಿ ಆ ನೀವೇ ಉದ್ಯೋಗನ ಬಿಟ್ಟು ಬಿಸ್ನೆಸ್ಗೆ ಚೇಂಜ್ ಆಗ್ಬೋದು. ಮಲ್ಟಿಪಲ್ ಏನ್ ಹೇಳ್ತಾರೆ ಪಾಸಿಬಿಲಿಟೀಸ್ ನಾವು ಇದರಲ್ಲಿ ನೋಡಬಹುದಾಗಿರುತ್ತೆ. ಸಿಂಹರಾಶಿಯವರು ಯೂಶುವಲ್ ಆಗಿ ರಾಯಲ್ಸ್ ಏನಂತಾರೆ, ಒಂದು ಲೈಫ್ ಅಲ್ಲಿ ಬಹಳ ಎತ್ತರ ಸ್ಥಾನಕ್ಕೆ ಹೋಗ್ಬೇಕು ಅನ್ಕೊಂಡಿರ್ತಾರೆ. ಸೊ ಎವ್ರಿ ಪಾಸಿಬಿಲಿಟಿ ಖಂಡಿತವಾಗಲಿ ಇದೆ ಅಂತ ಹೇಳ್ಬೋದು. ಆಮೇಲೆ 6ನೇ ಮನೆಯಿರುವಂತಹ ಕುಜಗ್ರಹ ವರ್ಕಿಂಗ್ ಎನ್ವಿರಾನ್ಮೆಂಟ್ ಅಲ್ಲಿ ಅಣ್ಣ ತಮ್ಮದ್ರ ಮಧ್ಯೆ ನಿಮ್ಗೆ ಕಿರಿಕಿರಿಗಳಾಗ್ಬೋದು. ಜೋಪಾನವಾಗಿರಿ, ಕೇರ್ಫುಲ್ ಆಗಿರಿ, ಮಾತಿಂದಲೇ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೋಬೇಕು, ಯಾವ ಕಾರಣಕ್ಕೂ ಜಗಳಕ್ಕೆ ಹೋಗಬೇಡಿ. ಇಷ್ಟನ್ನ ಮನಸ್ಸನ್ನ ಕಂಟ್ರೋಲ್ ಇಟ್ಕೊಳ್ಳಿ. ಒಳ್ಳೇದಾಗ್ಲಿ. ನಮಸ್ಕಾರ.